ರಸ್ತೆ ದುರಸ್ತಿ ಮಾಡುವಂತೆ ಮನವಿ ಮಾಡಿ ರೈತರು ಬೇಸತ್ತು ಹೋಗಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ರೈತರೇ ರಸ್ತೆ ದುರಸ್ತಿ ಕಾರ್ಯವನ್ನ ಮಾಡಿದ್ದಾರೆ. ರಸ್ತೆ ದುರಸ್ತಿಯನ್ನ ಮಾಡಿಕೊಡಿ ಅಂತ ಹೇಳಿ ರೈತರಿಗೆ ಬೇಜಾರಾಗಿ ಹೋಗಿ ಖುದ್ದು ರೈತರೇ ದುರಸ್ತಿ ಕಾರ್ಯವನ್ನ ಮಾಡಿದ್ದಾರೆ. ಗ್ರಾಮಸ್ಥರಿಂದ ಹಣ ಸಂಗ್ರಹಿಸಿ ದುರಸ್ತಿಗೆ ರೈತರು ಮುಂದಾಗಿದ್ದಾರೆ. ಇಲ್ಲಾಗಿರೋದು ಗದಗ ಜಿಲ್ಲೆಯ ಲಿಂಗದಾಳದಲ್ಲಿ ರೈತರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಲಿಂಗದಾಳ ಮಲ್ಲಾಪುರ ನಡುವಿನ 15 ಕಿಲೋಮೀಟರ್ ರಸ್ತೆ ದುರಸ್ತಿ ಕಾರ್ಯಕ್ಕೆ ಈಗ ರೈತರೇ ಮುಂದಾಗಿದ್ದಾರೆ. ರಸ್ತೆ ಹಾಳಾಗಿ 15 ವರ್ಷ ಆಯಿತು. 15 ಕಿಲೋಮೀಟರ್ ಉದ್ದಕ್ಕೂ ಹೆಚ್ಚು ರಸ್ತೆ ಹಾಳಾಗಿ ಹೋಗಿದೆ. 15 ವರ್ಷಗಳಿಂದ ಬೇಡ್ಕೊಂಡು ಬರ್ತಾ ಇದ್ದೀವಿ, ಆದರೆ ಗ್ರಾಮ ಪಂಚಾಯಿತಿ ಏನು ಕೂಡ ತಿರುಗೂ ಕೂಡ ನೋಡ್ತಾ ಇಲ್ಲ ಅನ್ನುವಂಥದ್ದು ರೈತರ ಒಂದು ಆಕ್ರೋಶ. ಅನುದಾನದ ಕೊರತೆ ನೆಪ ಹೇಳ್ತಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಾಲ ಕಳೀತಾ ಇದ್ದಾರೆ. ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಸೇರಿದಂತೆ ಶಾಸಕರಿಗೂ ಮನವಿ ಮಾಡಿ ಗ್ರಾಮಸ್ಥರು ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಸೂಕ್ತ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ರಸ್ತೆ ದುರಸ್ತಿಗೆ ಗ್ರಾಮಸ್ಥರೇ ಮುಂದಾಗಿದ್ದಾರೆ. ಗಮನಿಸ್ತಾ ಹೋಗ್ಬೋದು, ಅದು ರಸ್ತೆನೋ ಅಥವಾ ಹೊಲ ಗದ್ದೇನೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಕಳೆ ಕೀಳಬೇಕಂತಹ ರಸ್ತೆಯಲ್ಲಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ 15 ಕಿಲೋಮೀಟರ್ ಉದ್ದದ ರಸ್ತೆಗೆ ಡಾಮರ್ ಭಾಗ್ಯ ಕೊಡಿಸಿ ಅಂತ ಹೇಳ್ಕೊಂಡು ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಯವರಿಗೆ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ತಿರುಗೂ ಕೂಡ ನೋಡ್ತಾ ಇಲ್ಲ. 5,000 ರೂಪಾಯಿ ಸಂಗ್ರಹಿಸಿ ರಸ್ತೆ ದುರಸ್ತಿಗೆ ರೈತರು ಮುಂದಾಗಿದ್ದಾರೆ. ಮನವಿಗೆ ಸ್ಪಂದನೆ ಮಾಡಿದ ಶಾಸಕರಾದ ಸಿಸಿ ಪಾಟೀಲ್ ಹಾಗೂ ಅಧಿಕಾರಿಗಳ ವಿರುದ್ಧ ರೈತರು ಕಿಡಿಕಾರ್ತಾ ಇದ್ದಾರೆ. ಜಮೀನಿಗೆ ಹಾಗೂ ಸ್ಮಶಾನಕ್ಕೆ ರಸ್ತೆ ಇಲ್ಲದೆ ಸಂಕಷ್ಟ ಪಡ್ತಾ ಇದ್ದಾರೆ. ಮುಂದಿನ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ತಕ್ಕ ಪಾಠ ಕಲಿಸ್ತೀವಿ ಅಂತ ಅನ್ನದಾತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಇಲ್ಲೇ ನಾವು ಸಾಕಷ್ಟು ಬಾರಿ ಎಲ್ಲ ತಹಸೀಲ್ದಾರ್ ಆಫೀಸ್ಗೆ ಆಯಿತು ಹಾಗೂ ಡಿ ಸಿ ಆಫೀಸ್ಗೆ ಮನವಿ ಕೊಟ್ಟಿವಿ ಸರ್. ನಮ್ಮ ಭಾಗದ ಎಮ್ ಎಲ್ ಎಗಳಿಗೂ ನಾವು ಮನವಿ ಕೊಟ್ವಿ. ನಮ್ಮ ಭಾಗದ ಎಮ್ ಎಲ್ ಎಗಳಿಗೂ ನಾವೆಲ್ಲ ಮನವಿ ಕೊಟ್ವಿ. ಅವರು ಯಾರೂ ನಮಗೆ ಸಹಾಯ ಮಾಡೋಕ್ಕೆ ಮುಂದಾಗಲಿಲ್ಲ. ನಾವು ಮನವಿ ಕೊಡೋಕೆ ಹೋದ ಟೈಮ್ನೊಳಗೆ ಬೆನ್ಸ್ ಅವರು ಕೆಲಸ ಮಾಡಿದರು. ನಾವು ಬರ್ತೀನಪ್ಪ, ಮಾಡಿಸ್ತೀನಿ, ಎಲ್ಲ ಅಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳಿದರು. ಆ ಪ್ರಕಾರ ಅವ್ರು ನಡ್ಕೊಂಡಿದ್ದು ಒಂದೇ ಒಂದು ಆ ಸರ್ವೆ ಆಫೀಸಿಗೆ ಒಂದೇ ನಡ್ಕೊಂಡ್ರು. ಇಲ್ಲಿ ತಕರಾರಿತ್ತು ಹೈದರಾಬಾದ್ ಜಮೀನವ್ರದ್ದು. ಆ ಪ್ರಕಾರ ಸರ್ವೆ ಆಫೀಸ್ನವ್ರಿಗೆ ಹೇಳಿದ್ರು. ಪಾಪ ಸರ್ವೆ ಡಿಪಾರ್ಟ್ಮೆಂಟಿಂದ ಏನು ತಪ್ಪಿಲ್ಲ, ಇಲ್ಲಿ ಅಲ್ಲಿ ಬಂದು ಕಲ್ಲು ಹಾಕಿ ಅಳತೆ ಮಾಡಿ ಕೊಟ್ಟು ಹೋದರು. ಆ ನಂತರ ಇಲ್ಲಿ ಇದಕ್ಕೆ ಪಂಚಾಯತಿಗೆ ಹೋದ್ವಿ ನಾವು. ಇದು ಕೊಟ್ಟು ಸರಿ ಮಾಡಿಸ್ಕೊಡ್ರಿ ಸರ್, ನಮಗೆಲ್ಲ ರೈತರಿಗೆ ಇದು ಸುಮಾರು ತೊಂದರೆ ಆಗ್ತಾಯಿದ್ದವು ಅಂತೇಳಿ. ಅವರು ಏನು ಮಾಡಿದ್ರು ಸರ್, ನಮ್ಮ ಪಂಚಾಯತಿ ಒಳಗೆ ಅನುದಾನನೇ ಇಲ್ಲ. ಹೀಗಾಗಿ ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ ರೀ. ನಾವು ಸಾಕಷ್ಟು ಬಾರಿ ಹೋದ್ವಿ. ಅದಕ್ಕೆ ಅದನ್ನು ನಮ್ಮ ಮನಸ್ಸಿಗೆ ಬೇಸರಾಗಿ ನಾವು ರೈತರು ಇಷ್ಟು ಕಷ್ಟ ಕಾಲದೊಳಗಿದ್ರೂ ಕೂಡ ಎಲ್ಲ ರೈತರ ಮುಂದೆ ಕೂಡಿ ನಿನ್ನೆ ಒಂದು ಸಭೆ ಮಾಡ್ಕೊಂಡ್ರಿ. ಬೇಡ ಈ ಪಂಚಾಯತಿಗೆ ಹೋಗೋದು ಬೇಡ, ಎಮ್ ಎಲ್ ಎ ಕಡೆನೂ ಹೋಗೋದು ಬೇಡ, ಶಾಸಕರ ಕಡೆನೂ ಹೋಗೋದು ಬೇಡ, ನಮ್ಮ ಸ್ವಂತ ಖರ್ಚಿನಿಂದ ಮಾಡಿಬಿಡೋಣ, ಅವ್ರಿಗೆ ಒಟ್ಟು ನಾಚಿಗೇಡಿ ಆಗಲಿ ಅನ್ನೋ ಲೆಕ್ಕದೊಳಗೆ ರೈತರು ನಿಂತು ಈ ದಾರಿ ಮಾಡ್ಸತ್ತೀವಿ ಸರ್. ಸರ, ನಮ್ಮ ದಾರಿ ತೊಂದರೆ ಸಲುವಾಗಿ ನಾವು ರೈತರೆಲ್ಲ ಭಾಳ ತ್ರಾಸಾಗೈತೆ ರೀ. ನಮ್ಮ ಮಳೆಗಾಲವು ತ್ರಾಸಾಗೈತಿ, ನಮ್ಮ ಹೊಲದ ಮಾಲಿಗಿಲು ಎಲ್ಲ ತ್ರಾಸಾಗೈತೆ ರೀ. ನಾವು ಸ್ವಂತ ಪಟ್ಟಿ ಹಾಕಿ ಗೌರ್ಮೆಂಟಿನ ದಾರಿ ಮಾಡ್ಸಕತ್ತೀವಿ ರೀ. ಪಂಚಾಯತಿಯವರು ಅನುದಾನ ಇಲ್ಲ ಅಂತಾರೆ ರೀ. ಗೌರ್ಮೆಂಟಿಗೂ ಎಲ್ಲ ಶಾಸಕರಿಗೆ ಆತ್ರಿ, ಜಿಲ್ಲಾ ಪಂಚಾಯತಿಗೆ ಆತ್ರಿ, ತಾಲೂಕು ಪಂಚಾಯತಿಗೆ ಆತ್ರಿ, ತಹಸೀಲ್ದಾರ್ ಆಫೀಸಿಗೆ ಆತ್ರಿ, ಎಲ್ಲ ಮನವಿ ಕಳಿಸಿ ಸಾಕಾತ್ರಿ. ನಮ್ಗೆ ರೈತರಿಗೆ ನಾವು ತೊಂದರೆ ಸಲುವಾಗಿ ದಾರಿ ಮಾಡ್ಕೊಳಕತ್ತೀವಿ ರೀ. ಇವು ಆಲೇ ಒಂದು 15-20 ವರ್ಷದ ಮ್ಯಾಗ ಆತ್ರಿ ನಾವು ಮಾಡಕತ್ತಿದ್ದನ. ಎಲ್ಲರಿಗೆ ಮನವಿ ಕಳಿಸಿವ್ರಿ. ಯಾರು ದಾದ ಮಾಡೋದಕ್ಕೆ ನಾವು ರೈತರ ಪಟ್ಟಿ ಹಾಕೊಂಡು ಮಾಡ್ಕೊಳಕತ್ತೀವಿ ರೀ. ಇದನ್ನು ನಮ್ಗೆ ಸ್ವಲ್ಪ ಜಮೀನ್ದಾರಿ, ನಮ್ಗೆ ಏನು ಗಾಡಿ ಇಲ್ಲ, ಮೋಟ್ರ್ ಇಲ್ಲ ರೀ. ಎಲ್ಲೆಲ್ಲಿ 10-20 ಕಿಲೋಮೀಟ್ರ್ ದೂರ ಹೋಗಿ ಮಾಲ್ ತರೋದು ಹತ್ತೈತಿ ರೀ. ನಮಗೆ ಎಲ್ಲ ಬೆಳೆ ಎಲ್ಲ ಬೆಳ್ಕೊಂಡು ನಿಂತೀವಿ ರೀ. ಎಲ್ಲ ಅಲ್ಲೇ ವಾರಂಗಟ್ಲೆ ಹೊಲ್ದಾಗ ತೋದು ಹಾಳಾಗಿ ಎಲ್ಲ ರೈತರು ಭಾಳ ನುಕ್ಸಾನಾಗಿವ್ರಿ ಸರ್. ನಾವು ಸಿಸಿ ಪಾಟೀಲ್ರು ಅದಾರ ರೀ, ಹೇಳಿದ್ದು ರೀ. ಅವರು ಏನದ ಕೇರ್ ಮಾಡಿಲ್ರಿ ನಮ್ಮನ್ನ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಣೂರ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೋಡಿದ್ದಾರೆ, ನೋಡೋಣ. ಗ್ರಾಮದಲ್ಲಿದ್ದೀವಿ. ಈ ಲಿಂಗದಾಳ ಗ್ರಾಮದ ರೈತರ ಒಂದು ದುಸ್ಥಿತಿ ಸಹ ಇದು. ಇದೊಂದು ರಸ್ತೆ ಸಹ ನೋಡ್ತಾ ಇರ್ಬೋದು. ಇದೇ ಒಂದು ರಸ್ತೆಯ ಮಾರ್ಗವಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರ ಜಮೀನುಗಳಿದ್ದಾವೆ. ಜಮೀನುಗಳಿದ್ರೂ ಸಹ ಇಲ್ಲಿ ಯಾವುದೇ ರೀತಿ ರಸ್ತೆಯ ದುರಸ್ತಿಗಳು ಕೂಡ ಆಗಿಲ್ಲ. ಯಾಕಂದರೆ ಕಳೆದ 10 ವರ್ಷಗಳಿಂದ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಇಲ್ಲಿಯ ಭಾಗದ ಶಾಸಕರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು. ಯಾವುದೇ ರೀತಿ ರಸ್ತೆಯ ದುರಸ್ತಿ ಭಾಗ್ಯ ಕೂಡ ಸಿಕ್ಕಿಲ್ಲ. ಹೀಗಾಗಿ ಸ್ವಯಂ ಪ್ರೇರಿತವಾಗಿ ರೈತರೇ ತಮ್ಮ ಹಣವನ್ನು ಕಲೆಕ್ಟ್ ಮಾಡಿಕೊಂಡು
ದೇಣಿಗೆಯನ್ನು ಕಲೆಕ್ಟ್ ಮಾಡ್ಕೊಂಡು ಇವತ್ತು ರಸ್ತೆಯನ್ನು ತಾವೇ ದುರಸ್ತಿಯನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿಯೂ ಸಹ ನೋಡ್ತಾ ಇರ್ಬೋದು, JCB ಮೂಲಕವೂ ಸಹ ಇಲ್ಲಿ ವರ್ಕ್ ಮಾಡಿ ತಾವೇ ಸ್ವಯಂ ಪ್ರೇರಿತವಾಗಿ ನಿಂತುಕೊಂಡು ಇಲ್ಲಿ ಕೆಲಸವನ್ನು ಮಾಡುವ ಮೂಲಕ ರಸ್ತೆಯನ್ನು ದುರಸ್ತಿ ಸಹ ಮಾಡಿಕೊಂಡು ತಮ್ಮ ಜಮೀನುಗಳಿಗೆ ಸರಾಗವಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಈ ಒಂದು ರಸ್ತೆ ದುರಸ್ತಿ ಇಲ್ಲದ ಕಾರಣ 10 ಕಿಲೋಮೀಟರ್ ಸುಸ್ತು ಹೊಡೆದು ಬಂದು ತಮ್ಮ ಜಮೀನುಗಳಲ್ಲಿ ಬೆಳೆದಂತಹ ಬೆಳೆಗಳನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ದಿನನಿತ್ಯ ಗೋಳಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಈಗ ರೈತರು ಸಿಡಿದದ್ದು ಹಿಡಿಶಾಪವನ್ನು ಸಹ ಹಾಕ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿ ರೈತರು ಕೂಡ ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಎಷ್ಟು ವರ್ಷದ ಈ ಒಂದು ಸಮಸ್ಯೆ ಅಂತ ನಿಮ್ಮದು? ಸರ್, ಸುಮಾರು ಒಂದು 15-20 ವರ್ಷದಿಂದ ಸರ್, ಸುಮಾರು ಇದೆ 15-20 ವರ್ಷದಿಂದ ಇದು ದಾರಿ ದುರಸ್ತಿ ಆಗಿಲ್ಲ ಸರ್. ಕಡಿಮೆ ಅಂದರೂ ಒಂದು ನಮ್ಮ ತಿಳುವಳಿಕೆ ನಾನು ಕಂಪ್ತ ಮಾಡಕತ್ತಿ 40 ವರ್ಷ ಆಯ್ತು ಸರ್. 40 ವರ್ಷದಿಂದನೂ ಇದಿಲ್ಲ ಸರ್. ಈಗ 15 ವರ್ಷದಿಂದ ನಾವು ಅಡ್ಡಾಡಕತ್ತೀವಿ ಸರ್. ಇಂಥ ಪರಿಸ್ಥಿತಿ ಮಳೆಗಾಲದಾಗ ಹೆಂಗೆ ಪರಿಸ್ಥಿತಿ ಮತ್ತು ಬೆಳೆದಂಥ ಬೆಳೆಗಳನ್ನು ತರಬೇಕಾದ್ರೆ ಏನೆಲ್ಲ ಸಮಸ್ಯೆ ಎದುರಿಸ್ತೀರಿ ಅಂತ? ಸರ್, ಸುತ್ತಲೂ ಈಗ ನಮ್ಮ ಊರ ರಸ್ತೆ ಇನ್ನೊಂದು ಬೆಳವಣಿಗೆ ರಸ್ತೆ ಅಂತ ಇತ್ತು ಸರ್. ಅಲ್ಲಿಂದ 8 ಕಿಲೋಮೀಟ್ರ್ ಹೋಗಿದ್ವಿ ಸರ್. 7ರಿಂದ 8 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಬಂದಂಥ ಬೆಳೆದಂಥ ಮಾಲು ಕಟಾವು ಮಾಡಿಕೊಂಡು ಸುತ್ತಾದ ತೊಗೊಂಬಂದಿವಿ ಸರ್. ಈ ಜಮೀನು ಈ ರಸ್ತೆದೊಳಗೆ ಒಟ್ಟೆ ಏನು ಮನುಷ್ಯರು ಬರೋಕ್ಕೆ ಸಹಿತ ರಸ್ತೆ ಇದ್ದಿಲ್ಲ ಸರ್ ಇದು. ಆ ನಂತರ ರುದ್ರಭೂಮಿ ಐತೆ ಸರ್. ಇಲ್ಲಿ ಮುಂದೆ 1 ಕಿಲೋಮೀಟ್ರ್ ಲಿಂಗದಾಳಿಂದ ಮುಂದೆ 1 ಕಿಲೋಮೀಟ್ರ್ ರುದ್ರಭೂಮಿ ಐತೆ ಸರ್. ಆ ರುದ್ರಭೂಮಿಗೆ ಹೋಗೋಕೆ ನಮ್ಗೆ ಒಟ್ಟು ಶವ ಒಯ್ಯಕ್ಕೆ ದಾರಿ ಮಾಡಿಕೊಡಂತ ಪಂಚಾಯತಿ ಒಳಗೆ ಕೇಳಿದ್ರು ಸರ್. ನಮ್ಮ ಪಂಚಾಯತಿ ಒಳಗೆ ಅನುದಾನನೇ ಇಲ್ಲ ಅಂದ್ರೆ ಸರ್. ಇಷ್ಟೆಲ್ಲ ಸಮಸ್ಯೆ ಐತೆ, ಸ್ಥಳೀಯ ಜನಪ್ರತಿನಿಧಿಗಳ ಏನು ನಿಮ್ಮ ಸ್ಪಂದನೆ ಸಿಗ್ಲಿಲ್ವಾ? ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ರೈತರದು? ನಾವು ಎಲ್ಲ ಕಡೆ ಅಡ್ಡಾಡಿದ್ವಿ ಸರ್, ಒಬ್ಬರು ಸ್ಪಂದನೆ ಕೊಡಲ್ಲ. ನಾವು ಮಾಡಿಸ್ತೀವಿ, ಹೇಳ್ತೀವಿ, ಹೋಗು ಅಂತಾರೆ ಸರ್. ಮತ್ತು 1 ತಿಂಗಳು ಬಿಟ್ಟು ಹೋಗ್ತೀವಿ ಸರ್, ಯಾರು ಸ್ಪಂದನೆ ಕೊಡಲ್ಲ. ಎದಕ್ಕೆ ಬಂದರೆ ಆಫೀಸ್ ಎದಕ್ಕೆ ಬಂದಪ್ಪ, ದುಡ್ಡಿಲ್ಲ ಇಲ್ಲಿ, ಯಾರನ್ನು ಕೇಳಬೇಕು ಹೇಳ್ಬೇಕು ಅಂತ ಎಲ್ಲ ಅಡ್ಡಾಡಿ ಎಲ್ಲ ಕಡೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಒಳ್ಳೆಯ ಇವ್ರಿಗೆ ಶಾಸಕರ ಕಡೆ ಹೋಗಿದ್ದೀವಿ ಸರ್. ಶಾಸಕರಿಗೂ ಮನೆ ಕೊಟ್ಟಿದ್ದೀವಿ ಸರ್. ಈ ರೋಡ್ ಇಲ್ಲೇ ನಮಗೆ ಅಡ್ಡಾಡೋಕೆ ಭಾಳ ತೊಂದರೆ ಇದೆ ಸರ್. ಈ ರೋಡ್ ಮಾಡಿಸ್ಕೊಡ ಅಂತಂದು ಅವರು ಯಾರು ದಾದ ಮಾಡ್ತಾಯಿಲ್ಲ ಸರ್. ನಮ್ಮ ಸರ್ಕಾರದಾಗ ದುಡ್ಡು ಇಲ್ಲ ಅಂತಾರೆ. ಈ ದುಡ್ಡಿಲ್ಲ ಅಂತ ಏನು ಈ ಕೆಲಸನೇ ಇಲ್ಲ ಸರ್ ಈ ಸರ್ಕಾರಕ್ಕೆ. ಎಸ್, ಇದೆಲ್ಲವೂ ಕೂಡ ರೈತರ ಮಾತಾಗಿರುವಂಥದ್ದು. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ನಾವೇ ದುಡ್ಡನ್ನು ಹಾಕ್ಕೊಂಡು ರಸ್ತೆ ಮಾಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಆಗಲಿ, ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಯಾವುದೇ ರೀತಿ ನಮ್ಮ ಸ್ಪಂದನೆ ನೀಡಿಲ್ಲ. ಹೀಗಾಗಿ ನಾವೇ ಸ್ವಯಂ ಪ್ರೇರಿತವಾಗಿ ನಮ್ಮ ದುಡ್ಡನ್ನು ಹಾಕ್ಕೊಂಡು ರಸ್ತೆಯನ್ನು ದುರಸ್ತಿ ಮಾಡ್ಕೊಳ್ಳುವಂಥ ಕೆಲಸ ಆಗಿದೆ. ಇನ್ನೂ ಮುಂದೆ ಏನಾದರೂ ಜನಪ್ರತಿನಿಧಿಗಳು ಮತ ಕೇಳಕ್ಕೆ ಬಂದರೆ ಈ ಬಾರಿ ಮತವನ್ನು ಹಾಕೋಲ್ಲ, ಚುನಾವಣೆ ಬಹಿಷ್ಕಾರ ಹಾಕ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ.